ಹೆಲೋ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೈಂಡ್. ಇವತ್ತಿನ ಈ ವಿಡಿಯೋನ ನಾನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗಬೇಕು. ಇನ್ನು 50 ದಿನಗಳ ಮಾತ್ರ ಉಳಿದಿದ್ದಾವೆ KS ಪ್ರಿಲಿಮ್ಸ್ಗೆ. ಆಗಸ್ಟ್ 27ನೇ ತಾರೀಕು ಸರ್ಕಾರ KS ಪ್ರಿಲಿಮ್ಸ್ ನ ಮಾಡಿತ್ತು. ಆದರೆ ಕಾರಣಾಂತರಗಳಿಂದ, ಕನ್ನಡ ಭಾಷಾಂತರದ ಸಮಸ್ಯೆಯಿಂದ ಮತ್ತೆ ಮರು ಪರೀಕ್ಷೆ ಮಾಡಬೇಕು, ರೀ ಎಕ್ಸಾಮ್ ನ ಕಾಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಡಿಸೆಂಬರ್ 29ನೇ ತಾರೀಕಿಗೆ ಮರು ಪರೀಕ್ಷೆಯನ್ನ ಆಯೋಜನೆ ಮಾಡಿದೆ ಸರ್ಕಾರ. ಸೊ ಇನ್ನ 50 ದಿನಗಳು ಮಾತ್ರ ಉಳಿದಿದ್ದಾವೆ KS ಪ್ರಿಲಿಮ್ಸ್ಗೆ. ಓನ್ಲಿ 50 ಡೇಸ್ ಆರ್ ರಿಮೈನಿಂಗ್ ಫಾರ್ KS ಪ್ರಿಲಿಮ್ಸ್. ಸೊ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವೇನ ಮಾಡಬೇಕು, ಏನ ಮಾಡಬಾರ್ದು ಅಂತ ತಿಳಿಯಪಡಿಸೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇನ್ನು 50 ದಿನಗಳು ಮಾತ್ರ ಇರೋದ್ರಿಂದ ಪ್ರತಿದಿನನೂ ನಿಮ್ಗೆ ಬಹಳ ಮುಖ್ಯ ಆಗುತ್ತೆ. ಅಂಡ್ ಪ್ರತಿ ದಿನದಲ್ಲೂ ನೀವು ಡೆವಲಪ್ಮೆಂಟ್ ನ ಕಾಣ್ತಾ ಹೋಗ್ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಮೊದಲನೇದಾಗಿ ನೀವೇನ್ ಮಾಡ್ಬೇಕು, ಎಕನಾಮಿಕ್ಸ್ ಸರ್ವೆನ ನೀವು ತರೋ ಆಗ್ಬೇಕು. ಯಾರೆಲ್ಲ ತರೋ ಆಗಿರ್ಲಿಲ್ಲ ಲಾಸ್ಟ್ ಟೈಮ್, ಸೊ ಮತ್ತೆ ಸರ್ಕಾರ ಇನ್ನೊಂದು ಚಾನ್ಸ್ ಕೊಡ್ತಾ ಇದೆ, ಅಥವಾ ವಿಧಿನೇ ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದೆ, ಅಥವಾ ನೀವು ಅದೃಷ್ಟವಂತರು ಅಂತ ನೀವು ನಿಮ್ಮನ್ನ ಪರಿಭಾವಿಸ್ಕೊಂಡು ಮತ್ತೆ ಎಕನಾಮಿಕ್ ಸರ್ವೆ ಏನಾದ್ರೂ ಓದಿಲ್ಲ ಅಂತ ಅಂದ್ರೆ ನೀವು ದೊಡ್ಡ ಪ್ರಮಾದನ ಮಾಡ್ದಂಗಾಗುತ್ತೆ. ಸೊ ಪ್ಲೀಸ್ ಡೋಂಟ್ ಕನ್ಸಿಡರ್ ಡೂಯಿಂಗ್ ದಿ ಸೇಮ್ ಮಿಸ್ಟೇಕ್ ಅಗೇನ್. ಸೊ ಪ್ಲೀಸ್ ರೆಫರ್ ಟು ಎಕನಾಮಿಕ್ ಸರ್ವೆ ವಿಡಿಯೋಸ್ ಆನ್ ಮಾಸ್ಟರ್ ಮೈಂಡ್. ದೇರ್ ಆರ್ 150 ಕ್ವೆಶನ್ಸ್, 150 ಪ್ರಶ್ನೆಗಳಿದ್ದಾವೆ. ಅಂಡ್ ಪ್ರತಿ ಪ್ರಶ್ನೆಗೂ ಉತ್ತರಗಳು ಮತ್ತು ಎಕ್ಸ್ಪ್ಲನೇಷನ್ ಗಳನ್ನ ಕೂಡ ಕೊಟ್ಟಿದ್ದೇವೆ. ಪ್ಲೀಸ್ ಗೋ ಥ್ರೂ ಆಲ್ ದ ವಿಡಿಯೋಸ್ ಅಂಡ್ ಆಲ್ಸೋ ನೋಟ್ ಡೌನ್ ಆಲ್ ದ ಪಾಯಿಂಟ್ಸ್. ನೀವು ಅಕಸ್ಮಾತ್ ವಿಡಿಯೋನ ನೋಡಿರೋರೇ ಆಗಿದ್ರೆ ಮತ್ತೊಮ್ಮೆ ನೋಡಿ ಅದೆಲ್ಲದನ್ನು ಪುನರ್ಮನನ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನೀವು ಎಕನಾಮಿಕ್ ಸರ್ವೆಲಿ ಈ ಸರ್ತಿ ಕ್ವೆಶನ್ ಬಂದಿಲ್ಲ ಅಂದ್ರೆ ಮತ್ತೆ ಬರೋದಿಲ್ಲ ಅಂತ ನೀವು ಖಡಾಖಂಡಿತವಾಗಿ ಹೇಳಕ್ ಸಾಧ್ಯನೇ ಇಲ್ಲ. ಎಕನಾಮಿಕ್ ಸರ್ವೆ ಕ್ವೆಶನ್ಸ್ ಯಾವಾಗಲೂ ಫ್ಯಾಕ್ಚುಯಲ್ ಆಗಿರುತ್ತೆ. ನಿಮ್ಗೆ ಎಕನಾಮಿಕ್ ಸರ್ವೆ ಫ್ಯಾಕ್ಟ್ಸ್ ಎಲ್ಲದನ್ನು ಮಾಸ್ಟರ್ ಮೈಂಡ್ ಅಲ್ಲಿ ಕೊಟ್ಟಾಗಿದೆ, ನೀವು ಎಕನಾಮಿಕ್ ಸರ್ವೆ ಸೀರೀಸ್ ನ ಮತ್ತೊಮ್ಮೆ ಫಾಲೋ ಮಾಡಲೇಬೇಕಾಗತ್ತೆ. ಅಂಡ್ ಎಕನಾಮಿಕ್ ಸರ್ವೆ ಕ್ವೆಶನ್ಸ್ ಮತ್ತೆ ಬರಬಹುದಾದಂತಹ ಚಾನ್ಸಸ್ ಅಧಿಕವಾಗಿದೆ. ಎರಡನೇದು ಬಂದು ಬಜೆಟ್, ಬೋತ್ ಕರ್ನಾಟಕ ಬಜೆಟ್ ಅಂಡ್ ಇಂಡಿಯಾ ಬಜೆಟ್ ಎರಡನ್ನು. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ರವರು ಮತ್ತೊಮ್ಮೆ ಇವಾಗ ಬಜೆಟ್ ನ ಪ್ರೆಸೆಂಟ್ ಮಾಡಿದ್ದಾರೆ MP ಎಲೆಕ್ಷನ್ಸ್ ಆದ್ಮೇಲೆ. ಸೊ ಹಾಗಾಗಿ ಎರಡು ಬಜೆಟ್ ಗಳನ್ನ ನೀವು ಕೂಲಂಕುಷವಾಗಿ ನೋಡ್ಕೋಬೇಕಾಗುತ್ತೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸೊ ಲಾಸ್ಟ್ ಟೈಮ್ ಒಂದು ಅಥವಾ ಎರಡು ಪ್ರಶ್ನೆ ಮಾತ್ರ ಬಂದಿತ್ತು ಬಜೆಟ್ ಮೇಲೆ. ಸ್ಕೀಮ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಅದೆಲ್ಲದನ್ನು ಮಾಸ್ಟರ್ ಮೈಂಡ್ ಅಲ್ಲಿ ನಾವು ಆಲ್ರೆಡಿ ಕವರ್ ಮಾಡಾಗಿದೆ. PM ಇ ಡ್ರೈವ್ ಇರ್ಬೋದು, ಅಥವಾ ಬೇರೆ ಇವಾಗ ನಮೋ ಡ್ರೋನ್ ಇರ್ಬೋದು, ಇಂತಹ ಅನೇಕ ಸ್ಕೀಮ್ಗಳು ಎಲ್ಲದನ್ನು ಕವರ್ ಮಾಡಿದ್ದೀವಿ. ಸೊ ಬಜೆಟ್ ಅಲ್ಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ನೀವು ರಾಜಿ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಇದು ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದಾವೆ ಇದನ್ನ ನೀವು ಕಂಪ್ಲೀಟ್ ಆಗಿ ಫ್ಯಾಕ್ಚುಯಲ್ ಎಕ್ಸ್ಪರ್ಟ್ಸ್ ಆಗಿ ಇರಲೇಬೇಕಾಗುತ್ತೆ. ಮೂರನೇದು ಬಂದು ಸ್ಕೀಮ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಅಗೇನ್ ಸ್ಕೀಮ್ಸ್ ಕರ್ನಾಟಕ ಆಸ್ ವೆಲ್ ಆಸ್ ಇಂಡಿಯಾ. ಕರ್ನಾಟಕದು ಪೇಪರ್ 2ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅಗೇನ್ ಇಂಡಿಯನ್ ಸ್ಕೀಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮತ್ತೆ ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಲಾಸ್ಟ್ ಟೈಮ್ ಏನ್ ಬಂದಿತ್ತು ಅದರಲ್ಲಿ ಯಾವ ಡೆಪ್ತ್ ಗೆ ಸ್ಕೀಮ್ಸ್ ನ ಕೇಳಿದ್ರು ಮತ್ತೆ ಅದೇ ಡೆಪ್ತ್ ಅಲ್ಲಿ ಸ್ಕೀಮ್ಸ್ ನ ಕೇಳುವಂತಹ ಚಾನ್ಸಸ್ ತುಂಬಾ ಇದೆ. ದೇರ್ ಫೋರ್ ಸ್ಕೀಮ್ಸ್ ನ ಕೂಡ ರಿಲಿಜಿಯಸ್ ಆಗಿ ನೀವು ಕಲಿಬೇಕಾಗುತ್ತೆ. ಅಂಡ್ ಮೈನ್ಯೂಟ್ ಡೀಟೇಲ್ಸ್ ನ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ಅಗೇನ್ ಇದು ಕೂಡ ಮಾಸ್ಟರ್ ಮೈಂಡ್ ಅಲ್ಲಿ ವಿಡಿಯೋಸ್ ಕೂಡ ಲಭ್ಯ ಇದ್ದಾವೆ, ಜೊತೆಗೆ ಆರ್ಟಿಕಲ್ಸ್ ಕೂಡ ಹೇರಳವಾಗಿ ಲಭ್ಯವಿದ್ದಾವೆ. ನೀವು ಇದನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಇದೆಲ್ಲ ಮಾಡ್ಬೇಕಾದ್ರೆ ನೀವೆಲ್ಲಾರು ಅಥವಾ ಬಹುತೇಕರು ಮಾಡುವಂತ ಒಂದು ತಪ್ಪು ಅಥವಾ ಒಂದು ಬಹುದೊಡ್ಡ ಪ್ರಮಾದ ಅಂದ್ರೆ ಸ್ಟ್ಯಾಟಿಕ್ ನ ಕಡೆಗಣಿಸೋದು. ಸ್ಟ್ಯಾಟಿಕ್ ನ ನೀವು ಕಡೆಗಣಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ಟ್ಯಾಟಿಕ್ ಕ್ವೆಶನ್ಸ್ ಯಾವ ರೀತಿ ಬರ್ತಾ ಇದಾವೆ, ಲಾಸ್ಟ್ ಎಕ್ಸಾಮ್ ಅಲ್ಲಿ ಆಗಸ್ಟ್ 27ನೇ ತಾರೀಕು ಕಂಡಕ್ಟ್ ಮಾಡಿದಾಗ್ಲೇನೆ ಆ ಕ್ವೆಶನ್ಗಳು ಹೇಗಿದ್ವು ಅನ್ನೋ ಎಲ್ಲಾ ಮಾಹಿತಿ ನಿಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಹಾಗಾಗಿ ನೀವು ಸ್ಟ್ಯಾಟಿಕ್ ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ಯಾಕಂದ್ರೆ ಮೋರ್ ದನ್ 50% ಆಫ್ ದ ಪೇಪರ್ ಸ್ಟ್ಯಾಟಿಕ್ ಮೇಲೆ ನಿಂತಿರುತ್ತೆ ಯಾವಾಗ್ಲೂ. ನೀವು ಸ್ಟ್ಯಾಟಿಕ್ ಅಲ್ಲಿ ಯಾವಾಗ ಸ್ಟ್ರಾಂಗ್ ಆಗ್ತಿರೋ ಅವಾಗ ಬೇರೆ ವಿಚಾರಗಳು ಕೂಡ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಟ್ಯಾಟಿಕ್ ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸ್ಟ್ಯಾಟಿಕ್ ನ ಕಂಪ್ಲೀಟ್ ಆಗಿ ಓದಿ ಅಂಡ್ ಸ್ಟ್ಯಾಟಿಕ್ ನ ಡೆಪ್ತ್ ಅಲ್ಲಿ ಓದಿ. ಅಂಡ್ ಸ್ಟ್ಯಾಟಿಕ್ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗ್ಬೇಕು ಅಂದ್ರೆ, ಸಪೋಸ್ ಒಂದು ಕರೆಂಟ್ ಅಫೇರ್ಸ್ ಕ್ವೆಶನ್ ಇದ್ರೂ ನಿಮ್ಗೆ ಅದ್ರ ಬಗ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಸ್ಟ್ಯಾಟಿಕ್ ನಾಲೆಜ್ ಇಂದ ಆ ಕರೆಂಟ್ ಅಫೇರ್ ಕ್ವೆಶನ್ ಅಲ್ಲಿ ನೀವು ಅಟ್ಲೀಸ್ಟ್ ಆಪ್ಷನ್ಸ್ ಆದ್ರೂ ಎಲಿಮಿನೇಟ್ ಮಾಡಬೇಕು. ಆ ಮಟ್ಟಿನ ಒಂದು ಎಕ್ಸ್ಪರ್ಟೈಸ್ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಸ್ಟ್ಯಾಟಿಕ್ ನ ಓದಿ. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಇವಾಗ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನೀವು ಅಂಡ್ ಡೆಪ್ತ್ ಅಲ್ಲಿ ಓದ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನವೆಂಬರ್ ಇಂದ ಹಿಡಿದು ಲಾಸ್ಟ್ ನವೆಂಬರ್ 2023 ಇಲ್ಲಿವರೆಗೂ ಅಂತೂ ಕರೆಂಟ್ ಅಫೇರ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಲೇಬೇಕಾಗುತ್ತೆ. ಬೋತ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಸ್ ವೆಲ್ ಆಸ್ ನ್ಯಾಷನಲ್ ಕರೆಂಟ್ ಅಫೇರ್ಸ್. ಇವೆರಡು ಇಷ್ಟು ನಿಮ್ಗೆ ಗೊತ್ತಿದ್ದು ನೀವು ಈ ಎಲ್ಲಾ ಟಾಪಿಕ್ಸ್ ಮೇಲೆ MCQs ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡಲೇಬೇಕು. ಬಿಕಾಸ್ ನಿಮ್ಗೆ ಯಾರು ಅಲ್ಲಿ ಓರಲ್ ಎಕ್ಸಾಮ್ ಇಟ್ಟಿಲ್ಲ, ಏನು ಅಂತ ಕೇಳೋದಿಲ್ಲ. ನಿಮ್ಗೆ MCQs ಸಾಲ್ವ್ ಮಾಡಬೇಕು. ಅಂಡ್ MCQs ಡೆಪ್ತ್ ಯಾವ ರೀತಿ ಹೋಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವಾಗಂತೂ ಎಲಿಮಿನೇಷನ್ ಕೂಡ ಕಷ್ಟ ಆಗ್ಬೇಕು. ಆ ರೀತಿಯ
MCQs ನ ಕೊಡ್ತಾ ಇರೋದು. ಸೊ ಹಾಗಾಗಿ ಹೆಚ್ಚು ಹೆಚ್ಚು MCQs ನ ಸಾಲ್ವ್ ಮಾಡಬೇಕು. ಜೊತೆಗೆ ಈ 5 ಟಾಪಿಕ್ಸ್ ನ, ಈ 5 ಏರಿಯಾಗಳೇನಿದಾವೆ ಇದನ್ನ ನೀವು ಬಹಳ ಶ್ರದ್ಧೆಯಿಂದ ಹಾಗೂ ಮುತುವರ್ಜಿಯಿಂದ ಓದ್ಬೇಕಾಗುತ್ತೆ. ಡೆಪ್ತ್ ಹೋಗಿ ಓದ್ಬೇಕಾಗುತ್ತೆ. ಮೊದಲೆಲ್ಲ ಹಂಗಿರ್ಲಿಲ್ಲ, ಬಟ್ ಇವಾಗ ಕಾಲ ಚೇಂಜ್ ಆಗಿದೆ. ಸೊ ಹಾಗಾಗಿ ನೀವು ಇದನ್ನ ಸಮಗ್ರ ಅಧ್ಯಯನ ಮಾಡ್ಲೇಬೇಕಾಗುತ್ತೆ. ಸೊ ಇದಿಷ್ಟು ನೀವು ಮಾಡ್ಬೇಕಾಗಿರೋದು. ಇವಾಗ ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳಿ. ಮೊದಲನೇದಾಗಿ ನೀವು ಮಾಡ್ಲೇಬಾರ್ದಾಗಿರುವಂತಹ ಮೊದಲನೇ ವಿಚಾರ ಅಂತಂದ್ರೆ ಪ್ರೋಕ್ಯಾಸ್ಟ್ರಿನೇಷನ್ ಅಥವಾ ವಿಳಂಬ ನೀತಿ. ನೀವು ವಿಳಂಬ ನೀತಿನ ಅನುಸರಿಸಕ್ಕೆ ಹೋಗ್ಬೇಡಿ. ಇವಾಗ ನಾಳೆ ಮಾಡ್ತೀನಿ, ನಾಡಿದ್ ಮಾಡ್ತೀನಿ, ಅಥವಾ ಆಚೆ ನಾಡಿದ್ ಮಾಡ್ತೀನಿ, ಮುಂದಿನ ವಾರ ಹೋಗ್ತೀನಿ, ಇವಾಗ ತಲೆನೋವು ಮಲ್ಕೊಂಡ್ಬಿಡ್ತೀನಿ. ಬಿಕಾಸ್ ಬರೀ 50 ದಿನಗಳಿರೋದ್ರಿಂದ ಇನ್ನು ನೀವು ಮತ್ತೆ ಅದೇ ತಪ್ಪನ್ನ ಮಾಡಬಾರ್ದು. ಅಕಸ್ಮಾತ್ ನೀವು ಮುಂಚೆ ಮಾಡಿದ್ರೆ ಇವಾಗ ನೀವು ಆ ತಪ್ಪನ್ನ ತಿದ್ದುಕೊಳ್ಳುವಂತ ಅವಕಾಶ, ಎರಡನೇ ಅವಕಾಶ ಎಲ್ರಿಗೂ ಬರೋದಿಲ್ಲ. ಎರಡನೇದು ಬಂದು ಸಿಂಗಲ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬಿಡಿ. ನಾನು ಬರೀ ಪಾಲಿಟಿನೇ ಓದ್ತೀನಿ, ಲಾಸ್ಟ್ ಟೈಮ್ ಪಾಲಿಟಿ ಕಡಿಮೆ ಬಂದ್ಬಿಟ್ಟಿದೆ, ಇಲ್ಲ ನನಗೆ ಜಾಗ್ರಫಿಲ್ ಕಡಿಮೆ ಬಂದಿದೆ, ನಾನು ಬರೀ ಜಾಗ್ರಫಿನ ಓದ್ತೀನಿ. ಈ ರೀತಿಯ ತೊಂದರೆಗಳನ್ನ ನಿಮಗ್ ನೀವೇ ಒಡ್ಕೋಬೇಡಿ. ಯಾಕೆ ಅಂದ್ರೆ ಬರೀ ಒಂದೇ ಸಬ್ಜೆಕ್ಟ್ ಮೇಲೆ ಇಡೀ ಪೇಪರ್ ಬರೋದಿಲ್ಲ. ಆ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಹಿಡಿತ ಕಡಿಮೆ ಇದ್ರೆ ಅದ್ರ ಬಗ್ಗೆ ಜಾಸ್ತಿ ಓದಿ ಅದಕ್ಕೆ ಹೆಚ್ಚಿನ ಸಮಯ ನೀಡಿ. ಹಾಗಂತ ಬೇರೆಯ ಸಬ್ಜೆಕ್ಟ್ಗಳಿಗೆ ನೀವು ಕಡಿಮೆ ಸಮಯ ನೀಡೋದು ಅಥವಾ ಸಮಯನೇ ನೀಡದಲೇ ಇರುವಂತಹ ಅತಿ ದೊಡ್ಡ ಪ್ರಮಾದನ ಮಾಡ್ಕೊಳ್ಳೇಬೇಡಿ. ಬಿಕಾಸ್ ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ KS ಪ್ರಿಲಿಮ್ಸ್ ಸ್ಕೋರ್ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮೂರನೇದು ಬಂದು ಓವರ್ ಕಾನ್ಫಿಡೆನ್ಸ್. ನನಗೆ ಲಾಸ್ಟ್ ಎಕ್ಸಾಮ್ ಅಲ್ಲಿ 140 ಬಂದ್ಬಿಟ್ಟಿದೆ, 150 ಬಂದ್ಬಿಟ್ಟಿದೆ ಅಂತ ಹೇಳಿ ಇವಾಗ ಬರೀ ಮೇನ್ಸ್ಗೆ ಓದ್ಕೊಂಡು ಕೂತ್ಕೊಳ್ಳೋದು, ಪ್ರಿಲಿಮ್ಸ್ಗೆ ಕಾನ್ಸಂಟ್ರೇಟೇ ಮಾಡ್ದಲೇ ಇರೋದು, ಅಥವಾ ಮಾಡಿದ್ರು ತೀರಾ ಮೇಲ್ಮೇಲೆ ಓದ್ಕೊಂಡು ಹೋಗೋದು, ಡೆಪ್ತ್ಗೆ ಇಳಿದಲೇ ಇರೋದು, ಇಂತಹ ಓವರ್ ಕಾನ್ಫಿಡೆನ್ಸ್ ನ ಎಕ್ಸಿಬಿಟ್ ಮಾಡಬಾರ್ದು. ಅಥವಾ ಲಾಸ್ಟ್ ಟೈಮ್ 140, 150, 160 ಬಂದ್ಬಿಟ್ಟಿದೆ ಅಂತ ಇವಾಗ ಟೆಸ್ಟ್ ಸೀರೀಸ್ ತಗೊಳ್ದಲೇ ಇರಬಹುದು, ಅಥವಾ MCQs ನಾನು ಸಾಲ್ವೇ ಮಾಡೋದಿಲ್ಲ ಅಂತ ಹೇಳೋದು, ಅಥವಾ ಕರೆಂಟ್ ಅಫೇರ್ಸ್ ಮುಟ್ಟೋದೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಮಗೆ ಸ್ಟ್ರೆಂತ್ ಇದೆ ಅಂತ ಹೇಳಿ ಆ ಸಬ್ಜೆಕ್ಟ್ ನ ನಾನು ಇವಾಗ ಓದೋದೇ ಇಲ್ಲ ಅಂತ ಹೇಳೋದು. ಇಂತಹ ಯಾವುದೇ ದೊಡ್ಡ ದೊಡ್ಡ ತಪ್ಪುಗಳನ್ನ ಅಥವಾ ಪ್ರಮಾದಗಳನ್ನ, ಇದನ್ನೆಲ್ಲ ನಾನು ಪ್ರಮಾದ ಅಂತಾನೆ ಕರಿತೀನಿ, ಇದು ತಪ್ಪಂತ ಅನ್ಸ್ಕೊಳ್ಳೋದಿಲ್ಲ. ಇಂತಹ ಪ್ರಮಾದಗಳನ್ನ ಮಾಡೋದ್ರಿಂದ ನೀವು ಮೇನ್ಸ್ಗೆ ಹಾಲ್ ಟಿಕೆಟ್ ಪಡೆಯುವಂತಹ ಒಂದು ಅವಕಾಶನ ಕಳ್ಕೊಂತೀರಾ. ಸೊ ನೀವು ಈ ಕಡೆ ಎಡಗಡೆ ಇರುವಂತಹ 5 ಕಾರ್ಯಗಳನ್ನ ಮಾಡಬೇಕು, ಹಾಗೂ ಬಲಗಡೆ ಡೋಂಟ್ಸ್ ಕಾಲಮ್ ಅಲ್ಲಿರುವಂತಹ 3 ಕಾರ್ಯಗಳನ್ನ ಮಾಡಬಾರ್ದು. ಇದಿಷ್ಟನ್ನು ನೀವು ಸರಿಯಾಗಿ ಪಾಲನೆ ಮಾಡಿದ್ರೆ ನಿಮ್ಮ ಸ್ಕೋರು ಪ್ರಿಲಿಮ್ಸ್ ಕಟ್ ಆಫ್ ಗಿಂತ ಜಾಸ್ತಿ ಇದ್ದೇ ಇರುತ್ತೆ. ಸೊ ನೀವು ಹಾನೆಸ್ಟ್ ಎಫರ್ಟ್ಸ್ ನ ಹಾಕಿ, ಹಾಗೂ ಭಗವದ್ಗೀತೆಯ ಸಾಲುಗಳನ್ನ ನೆನಪಲ್ಲಿಟ್ಕೊಳ್ಳಿ, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಸೊ ನಾವು ಎಫರ್ಟ್ಸ್ ಮಾತ್ರ ಹಾಕ್ಬೋದು, ಫಲಾಫಲಗಳು ಅದು ವಿಧಿಲಿಖಿತ. ಸೊ ಹಾಗಾಗಿ ರೈಟ್ ಎಫರ್ಟ್ಸ್ ನ ಹಾಕಿ ಯಶಸ್ಸು ನಿಮ್ದಾಗುತ್ತೆ. ಮುಂದಿನ ದಿನಗಳಲ್ಲಿ 80,000ಕ್ಕೂ ಅಧಿಕ ಪೋಸ್ಟ್ಗಳು ಬೇರೆ ಬೇರೆ ಇಲಾಖೆಗಳಿಂದ ರೆಕ್ರೂಟ್ ಆಗುವಂತ ಎಲ್ಲಾ ಸಂಭವನೀಯತೆಗಳು ಇದ್ದಾವೆ. ಸರ್ಕಾರ ಮಾಡ್ಕೊಳ್ಳೇಬೇಕು, ಸರ್ಕಾರಕ್ಕೂ ಸಿಬ್ಬಂದಿಗಳು ಬೇಕು. ಸೊ ಹಾಗಾಗಿ ನಿಮ್ಮ ಸ್ಟಡೀಸ್ ನ ನೀವು ಕಂಟಿನ್ಯೂ ಮಾಡಲೇಬೇಕು. ಸ್ಟಡೀಸ್ ನ ಕಂಟಿನ್ಯೂ ಮಾಡಿ, ಜೊತೆಗೆ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ನೀವು ಸಿದ್ಧರಾದ್ರೆ ಕರ್ನಾಟಕದ ಬಹುತೇಕ ಬೇರೆ ಎಲ್ಲಾ ಪರೀಕ್ಷೆಗಳಿಗೂ ಸಿದ್ಧರಾದಂತೇನೆ ಲೆಕ್ಕ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್, ಅಂಡ್ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನಿಂದಾನೇ ಅಧಿಕ ಮಾಡಿ. ಸ್ಟಡೀಸ್ ಅಲ್ಲೇ ನಿಮ್ಮನ್ನ ನೀವು ಜಾಸ್ತಿ ತೊಡಗಿಸ್ಕೊಳ್ಳಿ. ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್ ಫಾರ್ KS ಪ್ರಿಲಿಮ್ಸ್. ಧನ್ಯವಾದ. ಥ್ಯಾಂಕ್ ಯು.